ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವಾಗ ಸಂಜೆ ಎದ್ದು ರೆಡಿಯಾಗಿ ಇವಾಗ ಚರ್ಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಫ್ರೆಶ್ ಆಗಾಯಿತು, ಇವಾಗ ಹೊರಡ್ತಿದ್ದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳಿ ವಿಡಿಯೋ ತೋರಿಸ್ತೀವಿ. ಸೊ ನಾವಿವಾಗ ಹೊರಟಿದ್ದೀವಿ. ಅಲ್ಲಿ 2-3 ಚರ್ಚ್ ಇದೆ, ಅದೆಲ್ಲ ತೋರಿಸ್ತೀನಿ, ಸರಿನಾ? ಫ್ರೆಂಡ್ಸ್, ನಾವಿವಾಗ 3 ಜನನು ಓಲ್ಡ್ ಚರ್ಚ್ ಎಂಟ್ರೆನ್ಸಲ್ಲಿ ಬಂದು ನಿಂತ್ಕೊಂಡ್ವಿ. ಅಂದರೆ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದೇ ನೋಡಿ ಓಲ್ಡ್ ಚರ್ಚ್ಗೆ ಎಂಟ್ರೆನ್ಸು. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಮಂಡಿಯಿಂದ ನಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಓಲ್ಡ್ ಚರ್ಚ್ವರೆಗೂ ಇದು ಪಾತ್ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಓಲ್ಡ್ ಚರ್ಚ್ವರೆಗೂ ಇದು 3/4 ಕಿಲೋಮೀಟರ್ ಅಷ್ಟಿದೆ. ಸೊ ಇಲ್ಲಿ ಪ್ರತಿಯೊಬ್ಬರೂ ಹರಕೆ ತಗೊಂಡು ಈ ಥರ ನಡೀತಾರೆ. ಏನಪ್ಪ ಹರಕೆ ತಗೋತಾರೆ ಅಂದರೆ, ಇವಾಗ ಕೆಲವ್ರಿಗೆ ಮಕ್ಕಳಾಗಬೇಕು ಅಂತ ಹರಕೆ ತಗೊಂಡಿರ್ತಾರೆ, ಅಥವಾ ಮದುವೆ ಆಗಿರಲ್ಲ, ಮದುವೆ ಆಗಬೇಕು ಅಂತ ಹರಕೆ ತಗೋತಾರೆ, ಅಥವಾ ಕೈ ಕಾಲು ಸರಿ ಇರಲ್ಲ, ಆ ಥರ ಏನಾದರೂ ಇದ್ದರೆ ಅದೂ ಹರಕೆ ತಗೋತಾರೆ. ಈ ಥರ ಎಲ್ಲ ತಗೋತಾರೆ. ಫ್ರೆಂಡ್ಸ್, ಇಲ್ಲಿ ಪೆಟ್ಟಿಗೆ ಅಂಗಡಿ ಥರ ಇತ್ತು. ಸೊ ಇಲ್ಲೇ ಕ್ಯಾಂಡಲ್ಸ್ ಕೂಡ ತಗೋಬೋದು. ನಮ್ಮ ಕಿರಣ್ ಇಲ್ಲೇ ತಗೋತೀನಿ ಅಂತ ಅಂದ್ಬಿಟ್ಟು ಕ್ಯಾಂಡಲ್ಸ್ನ ತಗೋತಾ ಇದ್ದಾರೆ. ಒಂದು ಫುಲ್ ಕ್ಯಾಂಡಲ್ ಇಟ್ಟಿರ್ತಾರೆ. ಸೊ ಅದಕ್ಕೆ 50 ರೂಪಾಯಿ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿಂದನೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡೋದ್ವಿ. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ಜನ, ತುಂಬ ಜನ ನಡ್ಕೊಂಡು ಹೋಗ್ತಾರೆ. ಹೋಗ್ತಾ ಇರೋ ದಾರಿಲಿ ಹಾಗೆ ಸೈಡಲ್ಲಿ ಈ ಥರ ಜೀಸಸ್ದು ಸ್ಟೋರೀಸ್ನ ಚಿಕ್ಕದಾಗಿ ಮೂರ್ತಿ ಥರ ಮಾಡಿ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಜೀಸಸ್ಸು ಅದು ಶಿಲ್ಬೆನ ಎತ್ಕೊಂಡು ಹೋಗ್ತಾರಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ನಾವು ಇದೇ ಥರ ಫುಲ್ಲು 3/4 ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ. ಹೋಗ್ತಾ ಅಲ್ಲಿ ಕ್ಯಾಂಡಲ್ಸ್ ಅಂಗಡಿ ಮಧ್ಯದಲ್ಲೂ ಸಿಗುತ್ತೆ, ಇಲ್ಲ ಅಂದರೆ ನೀವು ಎಂಟ್ರೆನ್ಸಲ್ಲೇ ಕೂಡ ತಗೋಬೋದು. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ಈ ದಾರಿ ಪೂರ್ತಿ ಮರಳಿದೆ. ಸೊ ಇಲ್ಲಿ ಅವರು ನೀಟಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಸೊ ಇಲ್ಲಿಗೆ ಬಂದರೆ ಇದು ಲಾಸ್ಟು. ಇದ್ರ ಮುಂದೆನೇ ಓಲ್ಡ್ ಚರ್ಚ್ ಇರೋದು. ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಇತ್ತು ಅಂತ ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಕಾಣ್ತಿಲ್ಲ. ನಾನು ಇವಾಗ ಸೈಡಿಂದ ಕರ್ಕೊಂಡು ಹೋಗ್ತೀನಿ. ಆ ಪಾತಿಂದ ಸ್ವಲ್ಪ ಮುಂದೆ ಹೋಗಬೇಕು. ಸೊ ಅಲ್ಲಿ ನನ್ನ ರೈಟಲ್ಲಿ ಕಾಣಿಸ್ತಿದೆಯಲ್ಲ, ಅದೇನೇ ಚರ್ಚು. ಸೊ ಅಲ್ಲಿಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಾವು ಈಗ ಸೈಡಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ಅಂದರೆ ನಾವು ಸ್ಟ್ರೈಟೇ ಹೋಗ್ಬೋದು. ಫ್ರೆಂಡ್ಸ್, ಇವಾಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಒಳಗಡೆ ಹೋಗ್ತಾ ಸ್ಲಿಪ್ಪರ್ ಎಲ್ಲ ಹೊರಗಡೆನೆ ಬಿಡ್ತಾರೆ. ಸೊ ನಾವೂ ಸ್ಲಿಪ್ಪರ್ ಎಲ್ಲ ಹೊರಗಡೆ ಬಿಟ್ಬಿಟ್ಟು ಒಳಗಡೆ ಹೋದ್ವಿ. ತುಂಬ ರಶ್ ಇತ್ತು. ಫ್ರೆಂಡ್ಸ್, ಇವಾಗಲೇ ಕಡಿಮೆ ಅಂತೆ ರಶ್ಶು. ಇನ್ನು ಸೆಪ್ಟೆಂಬರ್ ಆ ತಿಂಗಳಲ್ಲೆಲ್ಲ ತುಂಬ ಅಂದರೆ ತುಂಬ ರಶ್ ಇರುತ್ತಂತೆ. ಸೊ ಇದೇ ನೋಡಿ ಫಸ್ಟ್ ಟೈಮು ಮೇರಿ ಅಮ್ಮ ಅವರು ಪ್ರತ್ಯಕ್ಷ ಆಗಿದ್ದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇದ್ರ ಏನಪ್ಪ ಸ್ಟೋರಿ ಅಂದರೆ, ಒಬ್ಬ ಹಾಲ್ ಮಾರೋ ಹುಡುಗ ಹೋಗ್ತಿರ್ತಾನೆ. ಆವಾಗ ಮೇರಿ ಅಮ್ಮ ಒಂದು ಪಾಪುನ ಹಿಡ್ಕೊಂಡು ಪ್ರತ್ಯಕ್ಷ ಆಗ್ತಾರೆ. ಆ ಹುಡುಗನ್ನ ಕೇಳ್ತಾರೆ, ನನ್ನ ಪಾಪುಗೂ ಒಂದು ಸ್ವಲ್ಪ ಹಾಲು ಕೊಡು ಅಂತ. ಆವಾಗ ಆ ಹುಡುಗ ಕೊಟ್ಬಿಡ್ತಾನಂತೆ ಹಾಲನ್ನ. ಅದಾದಮೇಲೆ ಬೇರೆ ಮನೆಗೆ ಹೋದಾಗ ಅಲ್ಲಿ ಹಾಲು ಕಡಿಮೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದುಡ್ಡನ್ನ ಇಸ್ಕೊಳಕ್ಕೆ ಹೋದಾಗ ಪೂರ್ತಿ ಹಾಲು ಇರುತ್ತಂತೆ. ಸೊ ಇದು ಅದರದ್ದು ಹಿಂದಿನ ಸ್ಟೋರಿ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಮೇರಿಯಮ್ಮ ಅವ್ರದ್ದು ಸ್ಟ್ಯಾಚು ನಿಲ್ಲಿಸ್ಬಿಟ್ಟು ಇಲ್ಲಿ ಕ್ಯಾಂಡಲ್ ಎಲ್ಲ ಹಚ್ಚಿ, ಹಾಗೆ ಬೀಗ ಕೂಡ ಹಾಕ್ತಾರೆ. ಅಂದರೆ ಏನಾದರೂ ಹರಕೆ ತಗೊಂಡಿದ್ರೆ ಅದನ್ನು ತೀರಿಸೋಕ್ಕೆ ಅಥವಾ ಹರಕೆ ತಗೊಳ್ಳೋಕ್ಕೆ ಅದನ್ನ ಬೀಗ ಎಲ್ಲನೂ ಹಾಕ್ತಾರೆ. ಸೊ ಅಲ್ಲಿ ಸ್ವಲ್ಪ ರಶ್ ಇದ್ದಿದ್ದರಿಂದ ನಾವು ಕ್ಯೂ ಅಲ್ಲಿ ಬರ್ತಿದ್ವಿ ಕ್ಯಾಂಡಲ್ ಹಚ್ಚೋಕ್ಕೆ. ಸೊ ದೀಪಕ್ ಮತ್ತು ಕಿರಣ್ ಇವಾಗ ಕ್ಯಾಂಡಲ್ ಹಚ್ತಾ ಇದ್ರು. ಅದಾದಮೇಲೆ ನಾನು ಹಚ್ತೀನಿ ಕ್ಯಾಂಡಲು. ಫ್ರೆಂಡ್ಸ್, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲೆಲ್ಲ ಕ್ಯಾಂಡಲ್ ಹಚ್ಚಿದ್ಮೇಲೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಹೋಲಿ ವಾಟರ್ ಅಂತ ಕೊಡ್ತಾರೆ. ಸೊ ಅಲ್ಲಿಗೆ ಹೋದ್ವಿ ನಾವು ಹೋಲಿ ವಾಟರ್ ತಗೊಳ್ಳೋಣ ಅಂತ. ಇಲ್ಲಿ ಏನಂದರೆ ಅಲ್ಲೇ ಕುಡಿಯೋಕ್ಕೂ ಕೊಡ್ತಾರೆ, ಹಾಗೆ ಬಾಟಲ್ ತಗೊಂಡು ಮನೆಗೂ ಕೂಡ ತಗೊಂಡು ಹೋಗ್ಬೋದು, ಅಥವಾ ನೀವು ಎಷ್ಟು ಬೇಕಾದರೂ ನೀರನ್ನ ತಗೊಂಡು ಹೋಗ್ಬೋದು ಅಲ್ಲಿಂದ. ಫ್ರೆಂಡ್ಸ್, ಬಾಟ್ಲು ನೀವೇನಾದರೂ ತಂದಿಲ್ಲ ಅಂದರೆ ಅಲ್ಲೇ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಬಾಟಲ್ನ ಇವರು ಮರಿಯಮ್ಮ ಸ್ಟ್ಯಾಚ್ಯೂ ಥರ ಅಂದರೆ ಶೇಪಲ್ಲಿ ಕೊಡ್ತಾರೆ. ಸೊ ಒಂದು ಬಾಟಲು 20 ರುಪೀಸು. ನಾವು ಒಂದು ತೊಗೊಂಡ್ವಿ ಮನೆಗೆ ತೊಗೊಂಡೋಗೋಣ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಕೊಟ್ಟರೆ ಅವರು ತುಂಬಿಸಿ ನಮಗೆ ನೀರನ್ನ ವಾಪಸ್ ಕೊಡ್ತಾರೆ. ಸೊ ನಾವು ಅದನ್ನು ಮನೆಗೆ ತೊಗೊಂಡೋಗ್ಬೋದು. ಒಂದೇ ಬಾಟ್ಲ್ ಅಂತಲ್ಲ, ನೀವು ಎಷ್ಟು ಬಾಟ್ಲಾದರೂ ತೊಗೊಂಡೋಗ್ಬೋದು. ಅಥವಾ ಇಲ್ಲಿಂದ ಕೆಲವರು ಸ್ನಾನ ಮಾಡೋಕ್ಕೆ ಮತ್ತು ಅವ್ರ ಪಾಪುಗಳಿಗೆಲ್ಲ ನೀರು ಕುಡ್ಸೋಕ್ಕೆ ಇಲ್ಲಿಂದನೇ ಎಷ್ಟೊಂದು ಜನ ತಗೊಂಡು ಹೋಗ್ತಾರೆ. ನೋಡಿ, ಇವಾಗ ನಾವು ಇಲ್ಲಿ ನೀರು ಕುಡಿತಾ ಇದ್ದೀವಿ. ಇದು ಕುಡ್ಕೊಂಡು ನೆಕ್ಸ್ಟು ಇಲ್ಲಿ ಪ್ರೇಯರ್ ಹಾಲ್ ಇದೆ. ಸೊ ಅಲ್ಲಿಗೆ ಹೋದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ಪ್ರೇಯರ್ ಹಾಲ್ ಅಂದರೆ ಫ್ರೆಂಡ್ಸ್ ಇದು. ನಾನಂತೂ ನಿಜವಾಗ್ಲೂ ಇಲ್ಲೆಲ್ಲೂ ನೋಡೇ ಇರಲಿಲ್ಲ. ಸೊ ವೇಲಾಂಗಣಿಲೇ ನಾನು ಫಸ್ಟ್ ನೋಡಿದ್ದು ಈ ಪ್ರೇಯರ್ ಹಾಲ್ನ. ಅದಾದಮೇಲೆ ಅಲ್ಲಿ ಸೈಡಲ್ಲಿ ಫಂಕ್ಷನ್ ಏನೋ ನಡೀತಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನೋಡಿದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ಪ್ರೇಯರ್ ಹಾಲ್ ಇದೆ ಅಂತ. ಅದು ಒಳಗಡೆ ನಿಮಗೆ ತೋರಿಸ್ತೀನಿ ಬನ್ನಿ.
உரியது என்பது உறுதியாயிற்று. ஆபிரகாம் நம் அனைவருக்கும் தந்தை. ஏனெனில் எண்ணற்ற மக்களினங்களுக்கு உம்மை நான் தந்தையாக்குகிறேன். ಫ್ರೆಂಡ್ಸ್, ವೇಲಾಂಗಣಿ ತಮಿಳ್ನಾಡಲ್ಲಿ ಇರೋದ್ರಿಂದ ಎಲ್ಲರೂ ತಮಿಳಲ್ಲೇ ಅಲ್ಲಿ ಪ್ರೇಯರ್ ಮಾಡ್ತಿದ್ರು. ಸೊ ಹಾಗಾಗಿ ಅದು ತಮಿಳಲ್ಲಿ ಏನೋ ಭಾಷಣ ಮಾಡ್ತಿದ್ರು ದೇವ್ರ ಬಗ್ಗೆ. ಸೊ ನೀವು ನೋಡ್ತಿರ್ಬೋದು ಇವಾಗ ನಾವು ಒಳಗಡೆ ಬಂದ್ವಿ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಮತ್ತು ತುಂಬ ದೊಡ್ಡ ಪ್ರೇಯರ್ ಹಾಲ್ ಇದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಈ ಪ್ರೇಯರ್ ಹಾಲಲ್ಲೂ ಕೂಡ ಮೇರಿ ಅಮ್ಮ ಅವ್ರದ್ದು ಸ್ಟ್ಯಾಚು ಇಟ್ಬಿಟ್ಟು ಅಲ್ಲಿ ಪ್ರೇಯರ್ ಹಾಲ್ನ ತುಂಬ ದೊಡ್ಡದಾಗೆ ಮಾಡಿದ್ದಾರೆ. ಏನಕ್ಕಪ್ಪ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದರೆ, ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ, ಹಾಗೆ ಇಲ್ಲಿ ತುಂಬ ಜನ ಸೇರ್ತಾರೆ ಸೆಪ್ಟೆಂಬರ್ ಟೈಮಲ್ಲಿ. ಆಗಸ್ಟಿಂದ ಸೆಪ್ಟೆಂಬರ್ವರೆಗೂ ಇಲ್ಲಿ ಪ್ರೇಯರ್ಗಳು ಮಾಡ್ತಾನೆ ಇರ್ತಾರೆ. ಯಾಕೆ ಅಂದರೆ ಆ ಟೈಮಲ್ಲೇ ಮೇರಿ ಅಮ್ಮ ಅವರು ಪ್ರತ್ಯಕ್ಷ ಆಗಿದ್ದು. ಸೊ ಅದಕ್ಕೆ ನೀವು ನೋಡ್ಬೋದು ಇಲ್ಲಿ ಅವ್ರದ್ದು ಸ್ಟ್ಯಾಚುನ ಇಟ್ಬಿಟ್ಟು ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಹೊರಗಡೆ ಬಂದಾಗ ಡೋರಲ್ಲಿ ಈ ಥರ ಮಾಡಿದ್ರು ಫ್ರೆಂಡ್ಸ್. ಇದು ಏನಪ್ಪ ಅಂದರೆ, ಈ ಸಮುದ್ರದಲ್ಲಿ ಪೋರ್ಚುಗೀಸ್ ಅವರು ಫಿಶಿಂಗ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಹಡಗು ಮುಳುಗೋಗ್ತಾ ಇರುತ್ತೆ. ಆವಾಗ ಮೇರಿ ಅಮ್ಮ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಆ ಟೈಮಲ್ಲಿ ಮೇರಿ ಅಮ್ಮ ಅವರು ಆ ಹಡಗನ್ನ ದಡಕ್ಕೆ ಸೇರಿಸ್ತಾರೆ. ಸೊ ಅದನ್ನ ಇಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಜೀಸಸ್ ಅವ್ರದ್ದು ಸ್ಟ್ಯಾಚುಗಳನ್ನೆಲ್ಲ ಮಾಡಿದ್ರು. ಅಂದರೆ ಜೀಸಸ್ಸು ಮನುಷ್ಯರನ್ನ ಬ್ಲೆಸ್ಸಿಂಗ್ ಮಾಡ್ತಾ ಇರೋ ಥರ ಆ ಥರ ಎಲ್ಲ ಸ್ಟ್ಯಾಚು ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಇದೆಲ್ಲ ನೋಡಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಈ ಪ್ಲೇಸಿಗೆ ಬಂದಿದ್ದು, ನನಗಂತೂ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಈ ಪ್ಲೇಸಸ್ ಬಗ್ಗೆ ಎಲ್ಲ. ಅದಾದಮೇಲೆ ಇದು ಕೆಳಗಡೆ ಸ್ವಲ್ಪ ಫೌಂಟೈನ್ ಥರ, ಅಂದರೆ ನೀರೆಲ್ಲ ಇತ್ತು ಬಟ್ ಆಫ್ ಮಾಡಿಬಿಟ್ಟಿದ್ರು. ಮೋಸ್ಟ್ಲಿ ಫೌಂಟೈನ್ ಥರ ಬರ್ತಿತ್ತೇನೋ, ನಾವು ಹೋದಾಗ ಆನ್ ಮಾಡಿರಲಿಲ್ಲ ಫ್ರೆಂಡ್ಸ್. ಅದಾದ್ಮೇಲೆ ಈ ಕಡೆ ಇದು ಫ್ರಂಟ್ ಡೋರು, ಅಂದ್ರೆ ಇದಕ್ಕೆ 2 ಡೋರ್ ಇದೆ. ಈ ಕಡೆ 1 ಡೋರು, ಆ ಕಡೆ 1 ಡೋರು. ಇದು ಫ್ರಂಟ್ ಡೋರ್ ಅನ್ಸುತ್ತೆ. ಅದಾದ್ಮೇಲೆ ನಾವು ಜೀಸಸ್ದು ಒಂದು ದೊಡ್ಡ ಸ್ಟ್ಯಾಚು ಇದೆ, ಅಲ್ಲಿಗೆ ಬಂದ್ವಿ. ಇದು ಎಷ್ಟಪ್ಪ ಹೈಟ್ ಇದೆ ಅಂದ್ರೆ 62 ಫೀಟ್ ಇದೆ. ಅಂದ್ರೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಫ್ರೆಂಡ್ಸ್. ಇದು ತುಂಬಾ ದೊಡ್ಡ ಸ್ಟ್ಯಾಚು ವೇಲಾಂಗಣಿಯಲ್ಲಿ. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಸೊ ಇದನ್ನ ಕಟ್ಸಿದ್ದು ಯಾವಾಗ ಅಂತ ಅಂದ್ರೆ 28 ಡಿಸೆಂಬರ್ 2018 ಅಲ್ಲಿ ಕಟ್ಸಿದ್ದು. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲೇ ಇದೆ, ನೋಡ್ಬೋದು ನೀವು. 16 ಫೀಟ್ಸು ಹಾಗೆ 62 ಹೈಟ್ ಇದೆ. ಇದನ್ನ ನೋಡ್ಕೊಂಡು ನಾವು ರೂಮಿಗೆ ಹೋದ್ವಿ. ಸೊ ಫ್ರೆಂಡ್ಸ್, ಇವಾಗ ಅಲ್ಲಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ರೂಮ್ಗೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.